अस्सलाम वालेकुम रहमतुल्लाहि बरकातहू। जय भीम। ये आज जो हमारा प्रेस कॉन्फ्रेंस जो आज रखो ये हमारा एसडीपी पार्टी का जो हमारा जो स्लोगन है, फ्रीडम फ्रॉम हंगर, फ्रीडम फ्रॉम फियर। अब ये रेशन कार्ड के वास्ते आवाम इतनी परेशान है। ये जो छोटे मोटे आदमी ही जो काम करने वाले बीडी वर्कर से, ऑटो ड्राइवर से, उनके वास्ते ये बहुत तकलीफ हो रही है। जब भी आवाम को तकलीफ आती है, अल्हम्दुलिल्लाह एसडीपी कभी भी हर हमेशा 24/7 काम करने के वास्ते तैयार है। ये आवाम से गुजारिश क्या है तो ये जिसे भी इसके बारे में नॉलेज नहीं है, हमारे सीएमसी काउंसलर हैं हमारे ख्वाजा मोइनुद्दीन, उनसे राब्ता कर सकती हैं। अस्सलामु अलैकुम वरहमतुल्लाहि वबरकातुहू। सोशल डेमोक्रेटिक पार्टी ऑफ इंडिया कोलार तालुक की जानिब से रेशन कार्ड के रिलेटेड से इनकम सर्टिफिकेट के लिए अवाम के लिए जागरण करने के लिए आज यहां पर कोलार तालुक के मेंबर्स, तालुक प्रेसिडेंट जनाब सईद साहब ख्वाजा मोइनुद्दीन, वार्ड नंबर 20 वार्ड सीएमसी, उनको भी मैं इस प्रोग्राम में दावत देता हूं। इसी तरह मैं मुजीब पाशा साहब को भी दावत देता हूं। इसी तरह वाइस प्रेसिडेंट तालुक सगीर अहमद को भी दावत देता हूं। इसी तरह खिजर पाशा को भी मैं दावत देता हूं। रेशन कार्ड्स के लिए बहुत से आदमियों को कंफ्यूज है, ये इनकम बनाना है, किस तरह से बनाना है और क्या तरीके से इसको इस्तेमाल करना है, इसकी तफसीलात हम कन्नड़ में जानने के लिए हमारे मुजीब साहब को दावत देता हूं। वो कन्नड़ में तफसील से इसका तफसीलात बताए। ಆಹಾರ ಇಲಾಖೆಯ ನಿರ್ದೇಶನದಂತೆ ಈ ಬಡ ಕುಟುಂಬಗಳು, ಬಿಪಿಎಲ್ ಕಾರ್ಡ್ನ ಬಡ ಕುಟುಂಬದವರು ಏನಿದು ಆರ್ಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಸೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ನೀವು ನೋಡ್ಬೋದು, ಎಲ್ಲ ಒಂದು ಸೇವಾ ಕೇಂದ್ರಗಳಾಗಲಿ ಮತ್ತು ನಮ್ಮ ಕಂದಾಯ ಇಲಾಖೆಯ ಮುಖ್ಯ ದ್ವಾರಗಳಲ್ಲಾಗಿ ಜನ ದಟ್ಟಣೆ ಜಾಸ್ತಿ ತುಂಬಾ ಬಹಳ ಆಗಿದೆ. ಮುಖ್ಯವಾಗಿ ಎಲ್ಲ ಒಂದು ಗಂಡಸರು ಕೆಲಸಕ್ಕೆ ತಮ್ಮ ತಮ್ಮ ಕೂಲಿ ಕೆಲಸಗಳಿಗೆ ಹೋಗೋದ್ರಿಂದ ಈ ಹೆಣ್ಮಕ್ಳು ಏನಿದ್ದಾರೆ, ನಮ್ಮ ಹೆಣ್ಮಕ್ಳು ಅವರು ತುಂಬಾ ಓಡಾಡ್ತಾ ಇದ್ದಾರೆ. ಈ ಕಂದಾಯ ಇಲಾಖೆ ಮತ್ತು ಆಹಾರ ಇಲಾಖೆಯಲ್ಲಿ ಅವ್ರೇನು ಸಮನ್ವಯ ಒಂದು ಸಾಧಿಸದೆ ಇವಾಗ ನೀವು ನೋಡ್ಬೋದು, ಮೊನ್ನೆ ಒಂದು ಸುದ್ದಿವಾಹಿನಿಯಲ್ಲಿ ನಾನು ನೋಡಿದೆ, ಆಹಾರ ಇಲಾಖೆಯ ಒಂದು ಅಧಿಕಾರಿ ಏನಿದ್ದಾರೆ ಎಸ್ ಲತಾ ಅನ್ನೋರು, ಆ ಮೇಡಮ್ ಅವರು ಹೇಳ್ತಾ ಇದಾರೆ, ಜಾತಿ ಪ್ರಮಾಣ ಪತ್ರನ ನೀವು ಆರ್ ಡಿ ಸಂಖ್ಯೆನ ತಂದು ಲಿಂಕ್ ಮಾಡಿಸ್ಬೇಕು ಅಂತ ಇದಾರೆ. ಇಲಾಖೆಗೆ ಒಂದು ಮನವಿ ಮಾಡ್ತಿದ್ವಿ. ಇವರು ಏನ್ ಮಾಡ್ಬೇಕಂದ್ರೆ, ಈ ಜಾತಿ ಪ್ರಮಾಣ ಪತ್ರ ಅನ್ನೋದು ಏನಿದು ಕ್ಯಾಸ್ಟ್ ಅಂತ ಇದಾರೆ, ನಿಜವಾಗ್ಲೂ ಅವರು ನಮ್ಗೆ ಒಂದು ಕ್ಲಿಯರೆನ್ಸ್ ಕೊಡ್ಬೇಕು. ಬರೀ ಇವರು ಆದಾಯ ಪ್ರಮಾಣ ಪತ್ರ ತಗೊಂಡ್ರು ಸಾಕಾಗ್ತದೆ. ಅದು ಮಾಡಿಸೋದಕ್ಕೆ ಅದರದೇ ಆದ ಒಂದು ಸ್ವಲ್ಪ ಸಡಿಲಿಕೆ ಇದೆ, ಏನು ಆದಾಯ ಪ್ರಮಾಣ ಪತ್ರ ಅಂತ ಹೇಳ್ಬೇಕು. ಆದ್ರೆ ನಾನು ಮೇಡಮ್ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಇಲಾಖೆಯಲ್ಲಿ ಏನಿದೆ ಅವರು ಅರಿವನ್ನ ಒಂದು ಹೆಚ್ಚು ಪ್ರಚಾರವನ್ನ ಮಾಡಬೇಕು. ಅಧಿಕಾರಿಗಳು ಏನಿದ್ದಾರೆ ತಾವು ನೋಡ್ಬೋದು, ಇತ್ತೀಚೆಗೆ ನಾವು ಅವ್ರು ಹೇಳ್ತಾ ಇರ್ತಾರೆ, ಏನಿದು ಕಂದಾಯ ಇಲಾಖೆನ 29ನೇ ಸ್ಥಾನದಲ್ಲಿ ಇದೆ ಅಂತ, ನಾನು ಪ್ರಥಮ ಸ್ಥಾನದಲ್ಲಿ ತರದಲ್ಲಿ ನಮ್ಮ ಎಲ್ಲಾ ಜಿಲ್ಲೆಯ ಅಧಿಕಾರಿಗಳು, ಎಲ್ಲಾ ವರ್ಗದವರು ನಮ್ಗೆ ಸಹಕಾರ ಚೆನ್ನಾಗಿದೆ, ನಾವು ಪ್ರಥಮ ಸ್ಥಾನದಲ್ಲಿದ್ದೀರಿ. ಹಾಗೆ ನಾವು ಸಕಾಲ ಸೇವೆಯಲ್ಲೂ ಸಹ 28ನೇ ಸ್ಥಾನದಲ್ಲಿದ್ದವರು ನಾವು ಪ್ರಥಮ ಸ್ಥಾನದಲ್ಲಿ ಅಂತಾರೆ. ಇವಾಗ ನೋಡ್ಬೋದು, ಇದೆಲ್ಲ ಸಕಾಲಕ್ಕೆ ಬರ್ತದೆ. ಏನೋ ಅರ್ಜಿನ ವಿಲೇವಾರಿ ನಾವು ಆಗ್ತಾ ಇದೀವಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ, ಅದು ಸಹ ಸಕಾಲಕ್ಕೆ ಬರ್ತದೆ. ಆದ್ರಿಂದ ಎಲ್ಲೋ ಒಂದು ಹಿನ್ನಡೆ ಆಗ್ಬಾರ್ದು. ಸರ್ವರ್ ತುಂಬಾ ಏನಾಗ್ತದೆ, ಪದೇ ಪದೇ ಏನ್ ಮಾಡ್ತಾರೆ, ಜಾಮ್ ಆಗ್ತಾ ಇದೆ. ಹೋದಾಗೆಲ್ಲ ಅವಳು ಒಂದ್ 3-4 ಸರಿ ಓಡಾಡ್ಬೇಕಾಗ್ತದೆ. ಆ ಓಡಾಡುವಾಗ ಏನಾಗ್ತದೆ, ಖರ್ಚು ಜಾಸ್ತಿ ಬರ್ತದೆ. ಆಟೋ ಖರ್ಚಾಗ್ಲಿ, ಬೇರೆ ಖರ್ಚಾಗ್ಲಿ, ಅವ್ರೇನೋ ಮನೆಯಲ್ಲಿ ಒಂದು ಅಗರಬತ್ತಿ ಮಾಡೋದಾಗ್ಲಿ, ಬಿಡಿಯನ್ನ ಒಂದು ಅದೆಲ್ಲ ಅವ್ರು ಏನ್ ಮಾಡ್ತಾರೆ, ಕೆಲಸಗಳ ಕಾರ್ಯಗಳನ್ನ ಬಿಟ್ಟು, ಈ ಮನೆ ಕಾರ್ಯಗಳನ್ನ ಬಿಟ್ಟು ಏನ್ ಮಾಡ್ತಿದಾರೆ, ಕಚೇರಿಗೆ ಅಲ್ದಾಡ್ತಿದಾರೆ. ಆದ್ರಿಂದ ನಾನು ಮನವಿ ಮಾಡ್ಕೊಂಡಿದ್ದೇನೆ, ಸಂಬಂಧಪಟ್ಟ ಇಲಾಖೆಯಲ್ಲಿ ಕಂದಾಯ ಇಲಾಖೆ ಮತ್ತು ಆಹಾರ ಇಲಾಖೆ ಅವರಿಬ್ರು ಸಹ ಸಮನ್ವಯ ಒಂದು ಇದು ಸಾಧಿಸ್ಬೇಕು. ಅವರಿಬ್ರು ಸಹ ಈ ಎರಡು ಇಲಾಖೆ ಸಹ ಚರ್ಚೆ ಮಾಡಿ, ಆ ಚರ್ಚೆಯಲ್ಲಿ ಜನರಿಗೆ ಅನುಕೂಲ ಆಗುತ್ತಾ ಸರಳೀಕರಣ ಮಾಡಬೇಕು. ನೋಡ್ಬೋದು, ಒಂದು ಕುಟುಂಬದಲ್ಲಿ ಬಿಪಿಎಲ್ ಕುಟುಂಬ ಪಡಿತರ ಚೀಟಿಯಲ್ಲಿ ಯಾರು ಹಿರಿಯ ಮುಖ್ಯಸ್ಥರು ಇರ್ತಾರೆ ಅವ್ರದ್ದು ಮಾತ್ರ ಏನೋ ಇನ್ಕಮ್ ಕ್ಯಾಸ್ಟ್ ಏನು ಕೇಳ್ತಾ ಇದಾರೆ. ನಾನು ಕ್ಯಾಸ್ಟ್ ಅಂತ ಹೇಳಲ್ಲ, ಏನು ಆದಾಯ ಪ್ರಮಾಣ ಪತ್ರ ಕೇಳ್ತಾ ಇದಾರೆ ಆ ಆದಾಯ ಪ್ರಮಾಣಕ್ಕೆ ಅಷ್ಟಕ್ಕೆ ಸೀಮಿತ ಮಾಡಬೇಕು. ಇಲಾಖೆ ಅಧಿಕಾರಿ ಏನು ಎಸ್ ಲತಾ ಮೇಡಮ್ ಅವರು ಇದಾರೆ, ಒಂದು ಸುದ್ದಿವಾಹಿನಿಯಲ್ಲಿ ಹೇಳ್ತಾ ಇದ್ರು, ಕುಟುಂಬದ ಎಲ್ಲಾ ಸದಸ್ಯರು ಕಡ್ಡಾಯವಾಗಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಂತ ಇದ್ದಾರೆ.
ನೋಡ್ಬೋದು, ಒಂದು ಫ್ಯಾಮಿಲಿಯಲ್ಲಿ, ಒಂದು ಕುಟುಂಬದಲ್ಲಿ ಸುಮಾರು ಒಂದು 5 ವರ್ಷ ಮಗುನು ಇರ್ತದೆ, 10 ವರ್ಷ ಮಗುನು ಇರ್ತದೆ. ಆ ಮಗುಗೆ ಸಹ ನಾವು ಆರ್ ಡಿ ಸಂಖ್ಯೆ ಬೇಕು, ಆದಾಯ ಪ್ರಮಾಣ ಪತ್ರ ಬೇಕಂದ್ರೆ ನಿಜವಾಗ್ಲೂ ಇದು ಒಂದು ಶೋಚನೀಯ, ಅವೈಜ್ಞಾನಿಕ. ಅದೇ ನಾನು ಹೇಳಿದೆ, ಇಲಾಖೆಗಳು ಸಮನ್ವಯ ಸಾಧಿಸಬೇಕು, ಜನರಿಗೆ ಸರಳೀಕರಣ ಮಾಡಬೇಕು, ತೊಂದರೆಗಳನ್ನ ಆಗದ ರೀತಿ ಎಚ್ಚೆತ್ತುಕೊಂಡು ಅವ್ರಿಗೆ ಏನನ್ನ ನಾವು ಬದಲಾವಣೆ ತರ್ತಾ ಇದೀರಿ ಅಂದ್ರೆ ಯಾವಾಗಿಂದ ಬದಲಾವಣೆ ತರ್ತಾ ಇದೀರಿ, ಈ ಅವಧಿ ಎಷ್ಟಿದೆ, ಅದೆಲ್ಲ ಜನರಿಗೆ ಅರಿವು ಪ್ರಚಾರ ಮಾಡಿಸೋದ್ರಲ್ಲಿ ಅವರು ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಂತೀನಿ. ನಮ್ಮ ಜಿಲ್ಲಾಧಿಕಾರಿಗಳು ಮುಂದೆ ನಮ್ಮ ಆಹಾರ ಇಲಾಖೆಯವರು ಮತ್ತೆ ಕಂದಾಯ ಇಲಾಖೆಯವರು ಇವರ ಏನು ಅರ್ಜಿಗಳು ಮಾಡ್ತಾ ಇದಾರೆ, ಆ ಅರ್ಜಿಗಳಿಗೆ ಹೆಚ್ಚಿನ ಕೌಂಟರ್ಗಳು ಸಹ ತೆಗಿಬೇಕು. ಅಲ್ಲಿ ನಗರಸಭೆಯಲ್ಲಾಗ್ಲಿ, ಮತ್ತೆ ನಮ್ಮ ತಾಲೂಕು ಕಚೇರಿಯಲ್ಲಾಗ್ಲಿ, ಮತ್ತೆ ಜಿಲ್ಲಾ ಆಡಳಿತ ಕಚೇರಿಯಲ್ಲಾಗ್ಲಿ, ಮತ್ತೆ ವಾರ್ಡ್ಗಳಲ್ಲಾಗ್ಲಿ ಏನನ್ನ ಅವರು ಒಂದು ಕ್ಯಾಂಪ್ ರೀತಿ ಮಾಡಬೇಕು. जो रेशन कार्ड के लिए इनकम सर्टिफिकेट का होना जरूरी है करके इलाके में बताए हैं, इसलिए सारे घर वालों को देने की जरूरत नहीं है। रेशन कार्ड में जितने नाम है पहले सेवा सिंधु में जाकर पहले चेक कराइए, जितने नाम है उनको पूरे चेक करने से मालूम हो जाएगा कि किसका मैपिंग होगा नहीं है। केवाईसी मैपिंग किसका नहीं होगा है, उन्होंने कंपलसरी उसको मैपिंग करा के उनको इनकम सर्टिफिकेट होना उन्होंने देना। सारे घर वाले देने की क्या जरूरत नहीं है। जिसके घर में सबका नहीं, किसका भी नहीं होगा है, वो घर वाले जितने नाम है उन्हें पूरे देना पड़ता होता है। बस इतना कहते हुए मैं ಎಲ್ಲ ವಾರ್ಡ್ಗಳಿಂದ ಸಾರ್ವಜನಿಕರು ಬಂದು ಕೇಳ್ತಾ ಇದ್ದಾರೆ, ಈ ತರ ತೊಂದರೆಗಳು ನಡೀತಾ ಇದೆ, ಯಾವ ತರ ಮಾಡಬೇಕು ನಾವು, ಜಾತಿ ಪ್ರಮಾಣ ಪತ್ರ ಸಲ್ಲಿಸ್ಬೇಕಾ ಇಲ್ಲ ಆದಾಯ ಪ್ರಮಾಣ ಪತ್ರ ಸಲ್ಲಿಸ್ಬೇಕಾ, ನಾವು ಜನರಿಗೆ ತಿಳಿಸ್ತಾ ಇದ್ದೀರಿ. ನಿಮ್ಗೆ ಅನುಕೂಲವಾಗದಂಗೆ ಜನವರಿ 31ರವರೆಗೆ ಇದು ಅನುಕೂಲವಾಗದಂಗೆ ಜನವರಿ 31 ನಾಳೆ ತಿಂಗಳವರೆಗೂ ಅವಕಾಶ ಐತೆ ಸಲ್ಲಿಸಬಹುದು. SDP ಅವ್ರಿಗೆ ನೀವು ಬಂದು ದೂರುಗಳನ್ನು ಕೇಳಿದರೆ, ಏನಾದ್ರೂ ನಿಮ್ಮ ಸಮಸ್ಯೆಗಳು ಕೇಳಿದರೆ ಅದಕ್ಕೆ ನಾವು ಸ್ಪಂದಿಸ್ತೀರಿ, ನೀವು ಯಾವತ್ತಾದ್ರೂ ಬರ್ಬೋದು. चंद जगह पर है जो ये डिपोइंग के जगह, चंद जगह पर तो ये तसल्ली दिला करें क्या कहते हो तुम्हें, जितने भी कूपन में ही 6 जने ही या 10 जने ही, वो उनका 1 जना का दिए तो तुम्हें चलता फिलहाल, बाद में होना तो तुम आराम से दे सकती हो। चंद जगह पर डिपो में क्या कर रही है, बैंक डरा रही नहीं, पूरे लेकर दिए तो हमें राशन डाल कर दो, नहीं तो नहीं डालते घर को, ऐसा एक ये हो रहा। ये जो भी तकलीफ हो रही है उसके वास्ते हमारे डिस्ट्रिक्ट के और तालुक के जितने भी लीडर्स हैं वो हमारे यहाँ को हर मोहल्ले में, हर गली में हमारा कैडर है। ये आवाम को जो भी तकलीफ हो रही है SDP के कैडर से सबसे पहले राब्ता करो। ये राब्ता करे तो इंशाअल्लाह जो भी प्रॉब्लम है वो सॉल्व होता है। और उसके साथ साथ जो रेशन डाल रही, जो मोहल्ले में उन्होंने क्या कर रही है, एक का दिए तो भी, एक इनकम दिए तो भी डाल रही, उनको सबसे पहले मैं मुबारकबाद